ಎಲ್ಲ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ರೇಣುಕಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಸೊ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಮೆಂತ್ಯ ಸೊಪ್ಪಿನ ಕ್ರಿಸ್ಪಿ ಆಗಿರ್ತಕ್ಕಂಥ ಪರಾಟ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಪರಾಟವನ್ನು ನೀವು ಉಪ್ಪಿನಕಾಯಿ ಜೊತೆ, ಟೀ ಜೊತೆ, ಮೊಸರು ಜೊತೆ ಎಲ್ಲ ತಿನ್ಬೋದು. ನಾನು 2 ಕಟ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ, ನೀರನ್ನ ಸೋರಿಸಿ. ನೆಕ್ಸ್ಟ್ ನಾನು ಈಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನ್ ನಾನು ಓಂಕಾಳು ಹಾಕ್ತಾಯಿದ್ದೀನಿ, ನೀಟಾಗಿ ಕ್ರಾಶ್ ಮಾಡಿ. ಮತ್ತು ನಾನು ಅದರಲ್ಲಿ 1 ಟೇಬಲ್ ಸ್ಪೂನ್ ಅರಿಶಿಣ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ನಾನು ಅದರಲ್ಲಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, ರೆಡ್ ಚಿಲ್ಲಿ ಪೌಡರ್, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ತೀನಿ. ಮೊಸರು ಹಾಕಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು 1-2 ಬೆಳ್ಳುಳ್ಳಿ ತೊಗೊಂಡು ಅದ್ರದ್ದು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಟೇಸ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎಲ್ಲವನ್ನು ನಾನು ನೀಟಾಗಿ ಕಲಿಸ್ಕೊತೀನಿ. ನೋಡಿ, ಪೇಸ್ಟ್ ಆಯಿತು. ಪೇಸ್ಟ್ನ ಈಗ ಅದರಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಅದರಲ್ಲಿ ಹಾಕಿ ನೀಟಾಗಿ ಕಲಸಿ ಒಂದು 10 ನಿಮಿಷ ಇಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ ಮೇಲೆ. ನೀವು ನಾನು ಹೇಳಿದಷ್ಟು ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಪರಾಟ. ಸ್ನ್ಯಾಕ್ಸ್ ಟೈಮ್ಗಂತೂ ನೀವು ತಿನ್ಬೋದು. ಮನೇಲಿ ಏನಾದರೂ ಬೋರ್ ಆಗ್ತಿದ್ದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಮಾಡಿ ನೋಡಿ ಮನೇಲಿ, ಮತ್ತು ಹೇಗಿದೆ ಅಂತ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ, ನಾನು ಕಲಿಸ್ಕೊಂಡಿದ್ದೀನಿ. ಇದ್ರ ಮೇಲೆ ಈಗ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಒಂದು 5 ನಿಮಿಷಗೋಸ್ಕರ ರೆಸ್ಟಿಗೆ ಇಡ್ತೀನಿ. ನಂತರ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟೆಲ್ಲ ಸಾಫ್ಟ್ ಡೋ ಆಯಿತು. ಇದನ್ನು ಒಂದು 5 ನಿಮಿಷ ಇಟ್ಟಿದೆ. ಈಗ ಅದನ್ನು ತೆಗಿತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕಡೆ ಸಾಫ್ಟ್ ಆಗಿದೆ, ಸೆಟ್ ಆಗಿದೆ ಪೂರ್ತಿ ಮಸಾಲೆ ಎಲ್ಲ ಅದರಲ್ಲಿ. ಸೊ ಇದನ್ನು ಈಗ ಒಂದೊಂದು ಆಗಿ ನಾನು ಚಪಾತಿ ಹೆಂಗೆ ಮಾಡ್ತೀವೋ ಆ ಥರ ನಾವು ಅದನ್ನು ಲಟ್ಟಿಸ್ಕೋಬೇಕು. ಸೊ ನಾನು ತೊಗೊಂಡಿದ್ದೀನಿ ನೋಡಿ, ಸ್ವಲ್ಪ ಕೆಳಗಡೆ ಹಿಟ್ಟಾಗಿ ಮಾಮೂಲಿ ನಾವು ಚಪಾತಿ ಯಾವ ಟೈಪ್ ಮಾಡ್ತೀವೋ ಆ ಥರ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ತುಂಬ ನೀಟಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ. ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ. ಏನು ಮಾಡಬೇಕು, ಮನೆಯಲ್ಲಿ ಇಡೀ ದಿನ ಬೋರ್ ಆಗ್ತಿರುತ್ತೆ ಒಂದೊಂದು ಟೈಮ್. ಆವಾಗ ಈ ಥರ ನೀವು ಮೆಂತ್ಯ ಸೊಪ್ಪು ಯಾವುದಾದ್ರೂ ಸೊಪ್ಪು ಹಾಕಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಪರೋಟ ಟೈಪು. ಸೊ ನಾನಿವತ್ತು ಮೆಂತ್ಯ ಸೊಪ್ಪಿನ ಪರೋಟ ಮಾಡಿದ್ದೀನಿ. ನನಗಂತೂ ಇದು ಮೊಸರು ಜೊತೆ, ನನ್ನ ಮಕ್ಕಳಿಗೂ ಟೀ ಜೊತೆ ತುಂಬ ಇಷ್ಟಪಡ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿ ರೆಸಿಪಿ ಇದೆ. ಹಿಟ್ಟಲ್ಲಿ ಈ ಥರ ಮಸಾಲೆ ಮತ್ತು ಯಾವುದಾದ್ರೂ ಒಂದು ಸೊಪ್ಪು ಚೆನ್ನಾಗಿ ಹಾಕಿ ಕಲಸಿ ಮಾಡಿದರೆ ಪರೋಟ ಎಲ್ಲ ರೆಡಿ ಆಗುತ್ತೆ. ನೋಡಿ ಎಷ್ಟು ಈಸಿ ಇದೆ. ಚಪಾತಿನ ಹೇಗೆ ನಾವು ಸುಡ್ತೀವಿ 2 ಸೈಡು, ಹಾಗೆ ಇದರಲ್ಲಿ ನಾವು ತುಪ್ಪ ಹಾಕ್ಬೋದು, ಬಟರ್ ಹಾಕ್ಬೋದು. ನಿಮ್ಗೆ ಏನು ಇಷ್ಟ ಅದು ಹಾಕಿ ಅದನ್ನು ಸುಡ್ಬೋದು. ನಾನು ಮೀಡಿಯಮ್ ಸೈಜಾಗಿ ಪರೋಟ ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ, ಜಾಸ್ತಿ ದಪ್ಪ ಮಾಡ್ತಾಯಿಲ್ಲ. ಯಾಕಂದರೆ ತಿನ್ನೋಕ್ಕೆ ಚೆನ್ನಾಗಿ ರುಚಿಯಾಗಿ ಸಿಗುತ್ತೆ. ಸೊ ನಾನು ಕ್ರಿಸ್ಪಿಯಾಗಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಈಸಿ ಇದೆ. ನೀವು ಈ ಥರನೇ ಮನೆಯಲ್ಲಿ ಮೆಂತ್ಯ ಸೊಪ್ಪಿನ ಪರೋಟ ರೆಡಿ ಮಾಡ್ಬೋದು. ಒಂದು 10-15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊಪ್ಪಿದ್ರೆ ಯಾವುದಾದ್ರೂ ಸೊಪ್ಪು ಹಾಕಿ ಈ ಥರ ನಾನು ಹಾಕಿರ್ತಕ್ಕಂಥ ಮಸಾಲೆ ಎಲ್ಲ ಹಾಕಿ ನೀವು ರೆಡಿ ಮಾಡಿದ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಹೇಗಿದೆ ಅಂತ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನೀಗ ಇದೇ ರೀತಿ, ಇದೇ ಟೈಪು, ಇದೇ ಮೆಥಡಲ್ಲಿ ನಾನು ಈಗ ಎಲ್ಲ ಪರೋಟಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಇದೇ ರೀತಿ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಯಾವ್ಯಾವ ಸೊಪ್ಪುಗಳು ಬರ್ತವೆ ಎಲ್ಲ ಸೊಪ್ಪುಗಳು ಹಾಕಿ ಈ ಥರ ಪರೋಟ ರೆಡಿ ಮಾಡ್ಬೋದು. ಸೊ ಇದನ್ನು ಗುಜರಾತಿಯಲ್ಲಿ ಮೇಥಿ ಥೇಪ್ಲಾ ಅಂತಾರೆ. ಇದೇ ರೀತಿ ನಾನು ಉಳಿದಿರ್ತಕ್ಕಂಥ ಪರೋಟಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಮತ್ತು ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ. ತುಂಬ ಈಸಿ ರೆಸಿಪಿ ಇದೆ, ಹೆಲ್ತಿ ರೆಸಿಪಿ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ. ಸೊ ಯಾರ್ಯಾರು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.